ಮಜಾನ್ ಆಡ್ತಾ ಇದ್ಯಾ? ನಿಂಗಿದೆ ಕಣೋ. ನಂಗಿದೆ ಕಣೆ. ಯಾಕೆ ನಿಂಗಿಲ್ವಾ? ತಾಕತ್ತಿದ್ರೆ ಮುಟ್ಟೋ ನೋಡೋಣ. ಕೊಚ್ಚನೆಲ್ಲ ಮುಟ್ಟ ಅಭ್ಯಾಸ ಇಲ್ಲ. ದೂರ ನಿಂತ್ಕೋ. ಏನ್ ಲವ್ವ? ನನ್ನ ಮನೆ ಮರ್ಯಾದೆ ತೆಗೆದುಬಿಟ್ಟಿಯಲ್ಲ. ಪಾರ್ನ್ ನೋಡ್ತೀಯಾ? ಇಲ್ಲಪ್ಪ. ನಿಜ ಹೇಳು. ಸನ್ನಿ ಲಿಯೋನ್ ವಿಡಿಯೋಸ್ ಮಾತ್ರ. ದಯವಿಟ್ಟು ಪ್ಲೀಸ್ 2 ನಿಮಿಷ. ನೀನು ಅನ್ಕೊಂಡಿದ್ದೀನಿ ಅದು ಮಾತಾಡಿ ಮುಗಿಸ್ಬಿಡ್ತೀನಿ. ಪ್ರಾಣಿ ನೋಡಕ್ ಹಂಗೆ ಕಾಣತ್ತಷ್ಟೇ. ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ. ನೀನ್ ಬಾ, ನಿನ್ಗೇನೋ ಮನ್ಸಿಗೆ ಬಂದಿದ್ದು ಮಾಡುವ ಅಂತ ಕರೆದಿದ್ದಾರಷ್ಟೇ. ಅದೇನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗಿದೀನೋ ಹಂಗೆ ಇದೆ ಸಿನಿಮಾದಲ್ಲಿ. ಏನಂದ್ರೆ ಒಂದು ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಮಾಡಿರ್ಬೋದೇನೋ ಅಷ್ಟೇ, ಬಿಟ್ರೆ ಸೇಮ್ ಬಜಾರಿ ಥರದೇ ಪಾತ್ರ ಕೊಟ್ಟಿದ್ದಾರೆ. ಬಟ್ ನಮಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ವಿಧಿವಿಧಾನಗಳನ್ನ ಕಲಿತಾ ಹೋಗ್ತೀವಿ. ಹಾಗೇನೆ ನಾನು ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ. ಹುಚ್ಚು ಕುದುರೆನ ಹಿಡಿದು ನಿಲ್ಸೋ ಥರ ಶ್ರೀಧರ್ ಸರ್ ಮತ್ತು ಮೇಡಮ್ ಅವರಿಬ್ರು ಅಷ್ಟು ಸ್ಪೀಡಾಗಿ ಮಾತಾಡಿದ್ರೆ ಆಡಿಯನ್ಸ್ಗಿರಲಿ ನಮಗೇ ಅರ್ಥ ಆಗಲ್ಲ. ನಿಧಾನಕ್ಕೆ ಮಾತಾಡೋ, ಆಮೇಲೆ ಡಬ್ಬಿಂಗಲ್ಲಿ ಸಾರಿಸ್ಬಿಡ್ತೀಯ ಹೇಳ್ತಾ ಇದ್ದೀನಿ ಅಂತ ತುಂಬ ಎಚ್ಚರಿಕೆ ವಹಿಸೋರು. ಸೊ ಹಾಗಾಗಿ ಸರ್ಗೆ ಮೊದಲನೇದಾಗಿ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸುರೇಶ್ ಸರ್ ಆಫೀಸಿಗೆ ಕರೆದು ಈ ಥರದೊಂದು ಪಾತ್ರ ಅಂತ ಹೇಳಿದ ಕೂಡಲೇ ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಕಾಮಿಡಿ ಪಾತ್ರ ಅಂತಂದರೆ ಎಲ್ಲ ಸಿನಿಮಾದಲ್ಲೂ ಯೂಶಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ. ಬಟ್ ಇದೊಂದು ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸ್ನಲ್ ವಿಷಯ. ಯಾರು ಬೇಕಾದ್ರೂ ಬೆಂಕಿ ಹಚ್ತಾರೆ, ಬತ್ತಿ ಇಡೋದು ನಾನೇ ಸಿನಿಮಾದಲ್ಲಿ. ಸೊ ಅದೊಂದು ತುಂಬ ಖುಷಿ ವಿಷಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಗಳ ಪ್ರೋತ್ಸಾಹ, ನಿಮ್ಮಗಳ ಪ್ರೀತಿ, ಆಶೀರ್ವಾದ ನಮಗೆ ಯಾವಾಗಲೂ ಹೀಗೆ ಇರಬೇಕು. ಸೊ ಸಿನಿಮಾ ಒಂದು ಜವಾಬ್ದಾರಿನ ನಾವು ಮುಗಿಸಿದ್ದೀವಿ. ಸೊ ಇದನ್ನು ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡೆತ್ತಿನ ಹಾಗೆ ತಗೊಂಡು ಹೋಗಬೇಕು ಅಂತ ಕೇಳ್ತೀನಿ. ಕನ್ನಡ ಸಿನಿಮಾಗಳು ಏನೋ ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಅದಕ್ಕೆ ಜನ ಥಿಯೇಟ್ರಿಗೆ ಬಂದು ನೋಡಲ್ಲ ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ನಮ್ಮ ಜಂಬೂ ಸರ್ಕಸ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾವು ಅದಕ್ಕೆ ಗ್ಯಾರಂಟಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು. ನನಗೆ ಒಂದು ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಕಾಲೇಜ್ ಫೋರ್ಸನಲ್ಲಿ ಏನೇನು ಕಾಮಿಡಿಗಳು ಬರುತ್ತೋ ಅದೆಲ್ಲ ನಿಮ್ಮ ನೋಡ್ಕೊಂಡು ಮಾತಾಡಿದ್ರೆ ಒಂದಷ್ಟು ಮಾತು ಜಾಸ್ತಿ ಬರ್ತದೇನೋ ಅಂತ ಎಲ್ಲ ಒಂಟೆ ಹೋಯ್ತದೆ. ಇಲ್ಲ, ಸಿನಿಮಾದಲ್ಲಿ ಒಳ್ಳೆ ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್ ಟೋಟಲ್ ಟೀಮ್ಗೆ. ಹಾಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ. ಥ್ಯಾಂಕ್ ಯು ಸರ್. ಸರ್ ನನ್ನ ಫ್ರೆಂಡ್ ಕ್ಯಾರೆಕ್ಟ್ರು ಸರ್, ಅದನ್ನೇ ಹೇಳಿದ್ದೆ ಸರ್. ಇವಾಗ ಇಲ್ಲ ಸರ್, ನಾನು ಕಾಲೇಜಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿ ಸಕ್ಸಸ್ ಆಗತ್ತಲ್ಲ 50-25 ಕಾರ್ಯಕ್ರಮ ಅವತ್ತು ಬಂದು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ, ತೊಂದರೆ ಇಲ್ಲ. ವಿಷಯ ನಿಮ್ಮ ಪಾತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಅದೇ ಸರ್, ಫ್ರೆಂಡ್ ಕ್ಯಾರೆಕ್ಟರ್ ನಂದು. ಅಲ್ಲ, ಕಾಲೇಜಲ್ಲಿ ಫ್ರೆಂಡೇ ಸರ್, ಇನ್ನೇನಾಗುತ್ತೆ. ಕಾಲೇಜಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಾನು. ಆ ಒಂದು ಜೋಡಿ ಪ್ರವೀಣ್ ಸರ್ ಜೊತೆ. ಮತ್ತೆ ಅಲ್ಲ, ನಾವು ಫ್ರೆಂಡ್ ಕ್ಯಾರೆಕ್ಟರ್, ಈಗ ಗಂಡು ಮಕ್ಕಳು ಫ್ರೆಂಡ್, ಗರ್ಲ್ ಫ್ರೆಂಡ್ ಯಾರೂ ಇಲ್ಲ ಸರ್ ನನಗೆ ಆ ಸಿನಿಮಾದಲ್ಲೂ. ಸ್ನೇಹಿತನ ಕ್ಯಾರೆಕ್ಟ್ರು. ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಮಾತಾಡಿ. ಕ್ಯೂಟ್ ಆಗಿದೆ ಪಾತ್ರ, ಸಪೋರ್ಟಿಂಗ್ ಯಾವ ಥರ ಬರುತ್ತೆ ಎಲ್ಲ ಹೇಳಿ. ಓಕೆ, ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಅಂಕಿತಾ ಅಂತ. ನಾನು ರಿಯಲ್ ಲೈಫಲ್ಲಿ ಹೆಂಗಿದ್ದೀನೋ ಅವಳು ನನಗಿಂತ ತುಂಬ ಆಪೋಸಿಟ್, ಕಂಪ್ಲೀಟ್ ಆಪೋಸಿಟ್ ಆ್ಯಕ್ಚುಲಿ. ಒಂದು ರೀತಿಯಲ್ಲಿ ಬಜಾರಿ, ತುಂಬ ಬಬ್ಲಿ, ತುಂಬ ಮಾತಾಡ್ತಾಳೆ. ಅದು ನಾನು ಮಾಡ್ತೀನಿ, ಬಟ್ ಅವಳು ಸ್ವಲ್ಪ ಜಾಸ್ತಿ ಮಾಡ್ತಾಳೆ. ತುಂಬ ಜಗಳ ಆಡ್ತಾಳೆ. ಅವಳಿಗೇನೇ ಇಷ್ಟ ಆಗದೆ ಹೋದ್ರೇನೋ ಅದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲರ ಜೊತೆ ಜಗಳ ಆಡ್ತಾಳೆ. ನೀವು ಟ್ರೇಲರಲ್ಲಿ ನೋಡಿದಾಗೆ ಅವ್ರ ಅಮ್ಮ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಫೈಟ್ ಮಾಡಬೇಕು, ಏನೇನು ಹೇಳಬೇಕು ಅಂತ. ಸೊ ಬಟ್ ಇದು ಹೇಳಾದ್ಮೇಲೆ ಅದೇ ರೀತಿಯಲ್ಲಿ ಕ್ಯಾರೆಕ್ಟರ್ ತುಂಬ ಶೇಡ್ಸ್ ಇದೆ. ಅವಳು ಎಷ್ಟೇ ಬಜಾರಿ ಆಗಿದ್ರೇನೋ ಅಷ್ಟೇ ಒಳ್ಳೆ ಹುಡುಗಿ. ಅವಳು ಫನಿ ಸೈಡು ಇದೆ, ಸ್ವೀಟ್ ಸೈಡು ಇದೆ, ಸ್ಯಾಡ್ ಸೈಡು ಇದೆ.
ಸೊ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬರ್ತಿದ್ದಾರೆ. ನನಗೆ ಇಷ್ಟು ನ್ಯೂವಾನ್ಸ್ಡ್ ಆಗಿ ಕ್ಯಾರೆಕ್ಟರ್ ಇಷ್ಟು ಅರ್ಲಿ ನನ್ನ ಕರಿಯರಲ್ಲಿ ಸಿಕ್ಕತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇಟ್ಸ್ ಅ ವೆರಿ ಬಿಗ್ ಪ್ಲೆಜರ್ ಸರ್. ಥ್ಯಾಂಕ್ ಯು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ. ನಾವು ಈ ಫಿಲ್ಮ್ನ ತುಂಬ ಪ್ಯಾಷನಿಂದ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ನನಗಂತೂ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಸೊ ನೀವಿಲ್ದಲೇ ಯಾವ ಫಿಲ್ಮು ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಪ್ಲೀಸ್ ನಿಮ್ಮ ಬೆಸ್ಟ್ ವಿಶಸ್ ಮತ್ತು ನಿಮ್ಮ ಸಪೋರ್ಟ್ ಕೊಡಿ. ಖಂಡಿತ ನಿಮ್ಗೆ ಈ ಫಿಲ್ಮ್ ಇಷ್ಟ ಆಗುತ್ತೆ, ಅದು ನನ್ನ ಗ್ಯಾರಂಟಿ. ಥ್ಯಾಂಕ್ ಯು. ಆ ಸಿನಿಮಾದಲ್ಲಿ ಇವ್ರ ತಂಗಿನೂ ಸಹ ಮಾಡಿದ್ದಾರೆ. ಅವರು ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವ್ರಿಗೆ ಲೈನ್ ಹಾಕಂತ ಒಂದು ಸಣ್ಣ ಪುಟ್ಟ ಸೀನ್ಗಳು ಬಂದು ಹೋಗುತ್ತೆ ಆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಕಾಮಿಡಿ. ಥ್ಯಾಂಕ್ ಯು. ಆಡಿಯನ್ಸ್ಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋ ಥರ ಇದೆ ಟ್ರೈಲರು. ಅಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಖುಷಿ ವಿಚಾರ ಏನಂದರೆ, ಈಗ ವಾತಾವರಣ ಅದಕ್ಕೆ ಪೂರಕವಾಗಿದೆ. ಒಂದು ಸಿನಿಮಾಗಳು ಗೆದ್ದು ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರೋ ಥರ ಆಗಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಕಂಟೆಂಟ್ ಬರ್ತಿರೋದು ನನಗೊಂದು ಭರವಸೆ. ಅಂದರೆ ಈ ಸಿನಿಮಾ ದಾಟುತ್ತೆ, ಯಾವ ಟಾರ್ಗೆಟ್ ಆಡಿಯನ್ಸ್ ಇದೆ ಅವ್ರಿಗೆ ದಾಟುತ್ತೆ ಅಂತ. ಮತ್ತು ಇಡೀ ತಂಡ, ನಂದು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು, ನಂದು ಕೂಡ ಕವಿರಾಜ್ ಅವರ ಮಾತಿಗೆ ಸಹಮತ ಇದೆ. ಒಂದು ಸಂಭಾವಿತರ ತಂಡದ ಜೊತೆ. ಯಾಕೆಂದರೆ ಸರ್, ತುಂಬ ಸರ್ತಿ ಪ್ರತಿಯೊಂದಕ್ಕೂ ಕ್ರೆಡಿಟ್ ಕೊಡೋದಕ್ಕೂ ಮತ್ತೊಂದಕ್ಕೂ ಇವೆಲ್ಲ ತುಂಬ ಮುರ್ಸ್ಗಳು ಮತ್ತು ಮುಕ್ತವಾಗಿ ಹೇಳ್ಬೇಕಾ ಬೇಡವಾ, ಕೆಲಸ ಇವ್ ಮಾಡಿದ್ದಾನೆ ಅನ್ನೋದು, ಈ ಥರದ್ದು ಸಮಸ್ಯೆಗಳಿರ್ತವೆ ತುಂಬ ತಂಡಗಳಲ್ಲಿ. ಆದರೆ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಒಂದು ಮುಕ್ತವಾದ ವಾತಾವರಣ, ಎಲ್ಲರೂ ತುಂಬ ಡಿಸ್ಕಸ್ ಮಾಡಿರೋವಂಥದ್ದು. ನಾನು ಇಲ್ಲಿಗೆ ಈ ಟೀಮ್ಗೆ ಎಂಟ್ರೋ ಮುಂಚೆನೇ ಆಲ್ರೆಡಿ ಒಂದು 3 ಜನ ರೈಟರ್ಸ್ ಇದ್ದರು. ಅಂದರೆ ಮೇಡಮ್ ಹೇಳ್ದಂಗೆ ಆ ಸೀರಿಯಲ್ ಬರೆದಿದ್ದಂಥವ್ರು. ಅವ್ರ ಜೊತೆ ಒಡನಾಟದಲ್ಲಿ ನನಗೂ ಒಂದಷ್ಟು ಕಲಿಕೆ ಆಗಿದೆ. ಅಂದರೆ ರೈಟಿಂಗ್ ವಿಚಾರದಲ್ಲಿ ಮತ್ತೊಂದು ಎಲ್ಲ. ಮತ್ತು ಸುರೇಶ್ ಸರ್ ವಿಚಾರ ಹೇಳಬೇಕು ಅಂತಂದರೆ, ಅವರು ಸಿನಿಮಾ ಮೇಕಿಂಗಿಂದ ಹಿಡಿದು ಪ್ರತಿಯೊಂದ್ರ ಬಗ್ಗೆನೂ ತುಂಬ ಕ್ಲಾರಿಟಿ ಇಟ್ಕೊಂಡಿದ್ರು. ಅಂದರೆ ಸ್ಕೆಡ್ಯೂಲ್ ಬಗ್ಗೆ ಆಗಲಿ, ಮತ್ತು ಇಷ್ಟು ದಿವಸದಲ್ಲಿ ಮುಗಿಸ್ತೀವಿ, ಈ ಥರದ್ದು ಒಂದು ಶಿಸ್ತಿರುವಂಥ ತಂಡ. ಈಗ ನಿಮ್ಮ ಮುಂದೆ 2-3 ಕಂಟೆಂಟ್ ಬಿಟ್ಟಾಗಿದೆ, ಈಗ ಟ್ರೈಲರು. ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಗಳು ನೋಡಿದ್ರೆ ಅಥವಾ ಟ್ರೈಲರ್ ಈಗ ನೋಡಿದ್ರು ಕೂಡ ಹೆಣ್ಮಕ್ಳಿಗೆ ಜಾಸ್ತಿ ಮಹತ್ವ ಇದೆ. ಹಾಗಾಗಿ ನಮ್ಮ ಆ್ಯಕ್ಚುಲಿ ಸುಬ್ರತಾ ಶೆಟ್ಟಿ ಅವರಿದ್ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಇದ್ದಾರೆ, ನಮ್ಮ ನಾಯಕಿ ಅಂಜಲಿ ಅನೀಶ್ ಇದ್ದಾರೆ, ಹಾಗೆ ನಮ್ಮದು ಮುಖ್ಯ ಪಾತ್ರ ಮಾಡಿದಂಥ ನಯನ ಇದ್ದಾರೆ, ಜಗಪ್ಪ ಇದ್ದಾರೆ. ಬಟ್ ಇವ್ರು ಹೆಣ್ಮಕ್ಳು 3 ಜನ ಕರೆಸ್ಬಿಟ್ಟು ಅವ್ರ ಕೈಯಿಂದ ಅನೌನ್ಸ್ ಮಾಡ್ತಾನೆ. ಇದೊಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ದಯವಿಟ್ಟು 3 ಜನ ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.